ಈ ಅಘೋರಿಗಳಂದ್ರೆ ಯಾರು ನಿಮ್ಮ ಪ್ರಕಾರ ಗುರುಗಳೇ, ನಿಮ್ಮ ಒಂದು ಅಧ್ಯಯನದಲ್ಲಿ, ಅನುಭವದಲ್ಲಿ? ಘೋರವಲ್ಲದವರು ಅಘೋರಿಗಳು ಅಂತ. ಘೋರ ಅಂದರೆ ಘೋರ ಭಯದ ಪಡಿಸ್ತಾರೆ ಅಂತ ಏನು ಇದೆಯಲ್ಲ ಮಾತು, ಹಾಗೆ ಇಲ್ಲದವರು ಅಘೋರಿಗಳು ಅಂತ. ಆದರೆ ಅವರ ಸನಿಹಕ್ಕೆ ಹೆಚ್ಚು ಜನ ಬರಬಾರದು. ಬೇರೆ ಬೇರೆಯ ದೃಷ್ಟಿಯಿಂದ ಜನಗಳು ಸಾಮಾನ್ಯವಾಗಿರುವಂಥದ್ದೇನು ಅಧಿಕಾರಕ್ಕಾಗಿ ಬೇರೆಯವರನ್ನು ಅವರ ಜೀವನವನ್ನು ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿಯೇ ವಾಮಾಚಾರವನ್ನು ಬಳಸ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಹತ್ರಕ್ಕೆ ಆ ರೀತಿ ಅವರು ಬರಬಾರದು ಅನ್ನೋದಕ್ಕೋಸ್ಕರವಾಗಿ ಅವರು ಸ್ವಲ್ಪ ಕ್ರೂರವಾಗಿ ನಡ್ಕೊಳ್ತಾರೆ ಅಘೋರಿಗಳು. ಅವ್ರಿಗಿರೋ ಪವರ್ಸ್ ಏನು? ಈಗ ನಾನು ಯಾರು ಬೇಕಾದರೂ ನಾನು ಅಘೋರಿ ಆಗಬೇಕು ಅಂತ ಹೊರಡ್ಬೋದಾ? ಖಂಡಿತ ಹೊರಡ್ಬೋದು. ಆದರೆ ಆ ಗುರು ಯಾರನ್ನು ಸ್ವೀಕಾರ ಮಾಡ್ತಾರೆ ಅವರನ್ನು ಮಾತ್ರ ಅವರು ಪರಂಪರೆಗೆ ಸೇರಿಸ್ಕೊಳ್ತಾರೆ. ಎಲ್ಲರೂ ಅವರು ಸ್ವೀಕಾರ ಮಾಡಲ್ಲ, ಅವರು ಪರೀಕ್ಷೆಗಳನ್ನು ಮಾಡ್ತಾರೆ. ಉದಾಹರಣೆಗೆ ನೋಡಿ, ಅಘೋರಿಗಳದ್ದು ಒಂದು ಚಿಂತನೆ ಏನು ಅಂದರೆ, ಅವರು ತುಂಬ ಅದ್ವೈತ ಉನ್ನತ ಭಾವದಲ್ಲಿ ಇರುವಂಥವ್ರು. ಅಂದರೆ ನೀವು ಗಂಗೆಯ ನೀರನ್ನು ಎಷ್ಟು ಆರಾಮವಾಗಿ ಕುಡಿತೀರೋ, ಆನಂದದಿಂದ ಕುಡಿತೀರೋ, ಚರಂಡಿ ನೀರನ್ನು ಅಷ್ಟೇ ಪ್ರಸನ್ನತೆಯಿಂದ ಸೇವಿಸಬೇಕು. ಅಷ್ಟು ಅಲ್ಲಿರಬೇಕು ನಿಮ್ಮ ಮನಸ್ಸು. ಭಗವಂತನ ಸೃಷ್ಟಿಯಲ್ಲಿ ಇದು ಕೀಳು ಇದು ಮೇಲು ಅಲ್ಲ. ಎಲ್ಲವೂ ನೀವು ಕುರಿಯ ಮಾಂಸ ತಿನ್ನಬಹುದಾಗಿದ್ದರೆ ಮನುಷ್ಯನ ಮಾಂಸ ಯಾಕೆ ಆಗಬಾರ್ದು ಅನ್ನುವಂತಹ ಭಾವಸ್ಥಿತಿ ಬಿಟ್ಟು ಆ ಮಾಂಸ ತಿನ್ನೋದೇ ಅವರ ಉದ್ದೇಶವಲ್ಲ. ಮನಸ್ಸನ್ನು ಆ ಹಂತಕ್ಕೆ, ಸಂಸ್ಕಾರಕ್ಕೆ ಹೊಡ್ಡುವ ಪ್ರಕ್ರಿಯೆಗಳಿವೆಲ್ಲವೂ ಕೂಡ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.